2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜೇಬೇರಿ ಬಾರಿಸಿ ಅಧಿಕಾರ ಪಡೆಯುವಲ್ಲಿ ಬಂಜಾರ ಸಮಾಜ ಪ್ರಮುಖ ಪಾತ್ರ ವಹಿಸಿದೆ. ಅದನ್ನು ಕಾಂಗ್ರೆಸ್ ಪಕ್ಷ ಹಾಗೂ ಪಕ್ಷದ ವರಿಷ್ಠರು ಮರೆಯಬಾರದು. 3 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು ಇದನ್ನು ಅರಿಯಲಿಲ್ಲ. ಸಮಾಜವನ್ನು ಅವರು ಸಂಪೂರ್ಣ ನಿರ್ಲಕ್ಷ್ಯಕ್ಕೀಡು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಅವಧಿಯಲ್ಲಿ ಅದು ಪುನಃ ಜರುಗಬಾರದು ಎಂದು ತಾವು ಈ ಮೂಲಕ ಪಕ್ಷಕ್ಕೆ ಮನವರಿಕೆ ಮಾಡಿಕೊಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಮೇ 31ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಧೂಪದಹಳ್ಳಿ ತಾಂಡಾ ಮಠದ ಪ್ರಕಾಶ ಮಹಾರಾಜ ಸ್ವಾಮೀಜಿ ನೇತೃತ್ವದಲ್ಲಿ ಬಂಜಾರ ಸಮುದಾಯದ ತಾಲೂಕಾ ಅಧ್ಯಕ್ಷರಾದ ವಾಸುದೇವನ್ ನಾಯಕ್ರವರ ಮುಂದಾಳತ್ವದಲ್ಲಿ ಸಮಾಜದ ಪ್ರಮುಖ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದ್ದು, ಕಾಂಗ್ರೆಸ್ ಪಕ್ಷದ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ತಮ್ಮ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಮುಖಂಡರು ಮಾತನಾಡಿ, ತಾವು ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಗಂಟೆ ನೀಡುತ್ತಿದ್ದು, ನಿರ್ಲಕ್ಷ್ಯ ತೋರಿದ್ದಲ್ಲಿ ಮುಂಬರುವ ಎಲ್ಲಾ ಚುನಾವಣೆಗಳ ಸಂದರ್ಭದಲ್ಲಿ ಹಿನ್ನಡೆಯಾಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಪಕ್ಷಕ್ಕೆ ಎಚ್ಚರಿಸಿದ್ದಾರೆ. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ಜನರಿಗೆ ಎಷ್ಟು ಅನ್ಯಾಯ ಆಗಿದೆ, ಸರ್ಕಾರ ಎಷ್ಟು ಅನ್ಯಾಯ ಮಾಡಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈಗ ರಾಜಕೀಯವಾಗಿ ಶೈಕ್ಷಣಿಕವಾಗಿ ನಮಗೆ ಅನ್ಯಾಯವಾಗಿದೆ. ಆದರೂ 3 ವರ್ಷ ಸಿದ್ದರಾಮಯ್ಯ ಸಾಹೇಬರ ಆಡಳಿತದಲ್ಲಿ ನಮಗೆ ಒಬ್ಬ ಮಂತ್ರಿ ಸ್ಥಾನ ಯಾರಿಗೂ ಕೊಡಲಿಲ್ಲ. ಸೊ ಇವಾಗ ಏನಿದೆ, ನಮ್ಮ ಪ್ರಭಾವಿ ಮಾಜಿ ಸಚಿವರು ಮತ್ತು ಇವರು 2 ಸಲ MLA ಆಗಿರ್ತಕ್ಕಂಥ ಭೀಮಾ ನಾಯ್ಕ ಅವರು ಕೂಡ ಇದ್ದಾರೆ. ಅವ್ರಿಗೆ MLC ಆದರೂ ಕೊಟ್ಟು ಅವರಿಗೆ ಮಂತ್ರಿ ಸ್ಥಾನ ಆದರೂ ಕೊಡಲಿ, ಅಥವಾ ನಮ್ಮ ಇವರು ರುದ್ರಪ್ಪ ಸಾಹೇಬರಿಗಾದರೂ ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಜನಾಂಗಕ್ಕೆ ಅನ್ಯಾಯವಾಗ ಏನಾಗಿದೆ ಅದು ತಡೆಸಲಿ ನಾವು ಈ ಮೂಲಕ ಕೆಳಕಳೆಯಿಂದ ಕೇಳ್ಕೊತಿದ್ದೇವೆ. ಒಂದು ವೇಳೆ ಇವರಿಗೆ ಕೊಡದೇ ಇದ್ದ ಸಂದರ್ಭದಲ್ಲಿ ಪ್ರತಿ ತಾಂಡಕ್ಕೆ ಹೋಗಿ ಇದರ ಜಾಗೃತಿಯನ್ನು ಮೂಡಿಸ್ಬೇಕಂತ ಕೆಲಸ ನಾವು ಮಾಡ್ತೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ರವಿಕುಮಾರ್ ಕಾರ್ಯದರ್ಶಿ ಸಭೆಯನ್ನು ಕರೆಯಲಾಗಿದೆ. ಇದರ ಮುಖ್ಯ ಅಂಶ ಏನಂತಂದರೆ, ನಮ್ಮ ಬಂಜಾರ ಸಮುದಾಯಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಾವು ಪ್ರತಿಯೊಬ್ಬರು ಹುಟ್ಟು ಕಾಂಗ್ರೆಸ್ಸಿಗರು ನಾವೆಲ್ಲ. ಆದರೆ ಕಾಂಗ್ರೆಸ್ಸೇ ನಮ್ಮನ್ನು ಈ ಮುಖ್ಯವಾಹಿನಿಗೆ ತರಲಾರ್ದ ಇನ್ನೂ ಕೆಳಮಟ್ಟಕ್ಕೆ ಅದುಮ್ತಾ ಇದೆ ಅಂತ ನಮ್ಮ ಒಂದು ಮನಸ್ಸಿಗೆ ಅನಿಸಿಕೆ ಇದೆ. ಈಗ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ 3 ವರ್ಷ ಆಡಳಿತವನ್ನು ನಡೆಸಿರ್ತಾರೆ. ಅವರ ಆಡಳಿತದಲ್ಲಿ ಅನೇಕ ಸರ್ತಿ ನಾವು ನಮ್ಮ ಸಮುದಾಯಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ಒಬ್ಬ ನಮ್ಮ ಇವರು ಸಚಿವ ಸ್ಥಾನ ರುದ್ರಪ್ಪ ಲಮಾಣಿಯವರು ಒಬ್ಬರೇ ನಮ್ಮ ಸಮುದಾಯದಿಂದ ಕಾಂಗ್ರೆಸ್ನಲ್ಲಿ ವಿನ್ ಆಗಿ ಬಂದಿರ್ತಾರೆ. ಅವರಿಗೆ ಯಾವುದೇ ಥರದಿಂದ ಒಂದು ಮಾನ್ಯತೆ ಕೊಟ್ಟು ಒಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿಗಿರಿಯನ್ನು ಕೊಟ್ಟಿರೋದಿಲ್ಲ. ಈಗಲಾದರೂ ಈಗ ಡಿಕೆ ಶಿವಕುಮಾರ್ ಸಾಹೇಬರು ಇನ್ನೂ 2 ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಅವರ ಅವಧಿಯಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಮಾನ್ಯತೆ ಕೊಟ್ಟು ಪ್ರಾತಿನಿಧ್ಯ ಕೊಟ್ಟು ನಮ್ಮ ರುದ್ರಪ್ಪ ಲಮಾಣಿಯವರಿಗೆ ಒಂದು ಮಂತ್ರಿಗಿರಿ ಕ್ಯಾಬಿನೆಟ್ನಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡ್ತಾರೆ. ಈ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಕಳಕಳಿಯಿಂದ ನೋಡ್ತಾ ಇದೆ ಎಂಬುದಕ್ಕೆ ಅವರು ಈ ಮೂಲಕ ಮಂತ್ರಿಗಿರಿ ಕೊಟ್ಟು ನಮ್ಮನ್ನು ಈ ಸಮಾಜವನ್ನು ಕಾಂಗ್ರೆಸ್ಸು ತಿರಸ್ಕಾರ ಮಾಡೋದು ಇಲ್ಲ ಅಂತ ತೋರಿಸ್ಕೊಡ್ತಾರಂತೇಳಿ ಈ ಮೂಲಕ ನಾನು ಈ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಸೇವಲ. ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಹಿರಿಯರ ಒಪ್ಪಿಗೆ ಮೇರೆಗೆ ತಾಲೂಕು ಸಂಘಟನೆಯು ತುರ್ತಾಗಿ ಒಂದು ಸಭೆಯನ್ನು ಕರೆಯಲಾಗಿದ್ದು, ಸದರಿ ಸಭೆಯ ಉದ್ದೇಶ ಎಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರವು ಮರುರಚನೆ ಆಗ್ತಾ ಇದೆ. 3 ವರ್ಷಗಳ ಕಾಲ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ಸರ್ಕಾರವನ್ನು ಉನ್ನತ ಮಟ್ಟವಾಗಿ ನಡೆಸಿದ್ದಾರೆ. ಅದೇ ರೀತಿಯಾಗಿ ಈಗ ಮುಂದಿನ ಮುಖ್ಯಮಂತ್ರಿ ಸ್ಥಾನವನ್ನು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬರಿಗೆ ವಹಿಸ್ತಾ ಇದ್ದಾರೆ. ಒಳ್ಳೆಯ ವಿಚಾರವೇ. ಅವರ ಒಂದು ಅಜೆಂಡಾದ ಕೆಳಗಡೆ ನಮ್ಮ ಬಂಜಾರ ಜನಾಂಗದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದರೆ 35 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಗಳು ನಮ್ಮ ಕರ್ನಾಟಕ ಸರ್ಕಾರದಲ್ಲಿದ್ದು, ಕಳೆದ ಬಾರಿ BJP ಹಟಾವೋ ತಾಂಡಾ ಬಚಾವೋ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಕಾರಣ ಒಳ ಮೀಸಲಾತಿಯ ಒಂದು ತೊಂದರೆಗಳಿಂದ. ಹಾಗಾಗಿ ನಮ್ಮ ಜನಾಂಗವು
ಒಂದು ಕೂಗಿನಿಂದ ಇಡೀ ರಾಜ್ಯಾದ್ಯಂತ ಬಿಜೆಪಿ ಸರ್ಕಾರವನ್ನು ಕಡೆಗಣಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಣೆ ಹಾಕಿ ಎಲ್ಲ ಪ್ರತಿಯೊಬ್ಬ ಬಂಜಾರನು ಕಾಂಗ್ರೆಸ್ಸಿಗೆ ವೋಟ್ ಮಾಡಿದ್ರು. ಬೇರೆಣಿಕೆ ಎಷ್ಟು ಜನಗಳಿಗೆ ಸೀಟ್ ಕೊಟ್ಟರೂ ಕೂಡ ಅವರನ್ನೇ ಗೆಲ್ಲಿಸಿದ್ದೀವಿ ಸ್ವಾಮಿ. ಇದು ನಮ್ಮ ಹಕ್ಕು. ಹೋದ ಸರ್ಕಾರದಲ್ಲಿ ಕೂಡ ನಮಗೆ ಯಾವುದೇ ಒಂದು ಸ್ಥಾನಮಾನ ಕೊಟ್ಟಿಲ್ಲ. ಬಿಜೆಪಿ ಸರ್ಕಾರದಲ್ಲಿದ್ದಾಗ ಇಬ್ಬಿಬ್ಬರಿಗೆ ನಮಗೆ ಬಿಜೆಪಿ ಸರ್ಕಾರದಲ್ಲಿ ಇಬ್ಬಿಬ್ಬರು ಮಂತ್ರಿ ಪದವಿಗಳು ಕೊಟ್ಟಿದ್ದಾರೆ, ನಮಗೆ ಉಪಸಭಾಪತಿಗಳನ್ನಾಗಿ ಮಾಡಿದರು. ಆದರೆ ಇವಾಗ ನಮಗೆ ಯಾವುದೇ ತರಹದ ಒಂದು ಸವಲತ್ತುಗಳು ಇಲ್ಲ. ಕಾರಣ ಇಷ್ಟೇ, ಈ ಜನಾಂಗದವರು ಕೇಳಲ್ಲ, ಈ ಜನಾಂಗದವರಿಗೆ ಯಾರು ಸಪೋರ್ಟಿವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ದಯಮಾಡಿ ಇದನ್ನು ತಾವು ಆ ಥರ ಅನ್ಕೋಬೇಡಿ. ಕಾರಣ ಇಷ್ಟೇ, ನಮ್ಮ ಜನಾಂಗ ಒಂದು ಸಲ ಯಾರನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದನ್ನು ಇತ್ಯರ್ಥ ಆಗೋವರೆಗೂ ಬಿಡೋದಿಲ್ಲ. ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ವೋಟ್ ಹಾಕಿ ತೋರಿಸಿದ್ದೀವಿ ಕೂಡ. ಮುಂದಿನ ದಿನಗಳಲ್ಲಿ ನೀವು ಮತ್ತೆ ನಾವು ಬಿಜೆಪಿಗೆ ಹೋಗಿ ವೋಟ್ ಹಾಕೋ ಥರ ಮಾಡಬೇಡಿ. ಇದಕ್ಕೆ ಕಾರಣಕರ್ತರು ನೀವು ಆಗಬೇಡಿ. ನಮಗೆ ಇದೆ, ನಮ್ಮ ಮನಸ್ಸಲ್ಲಿ ನೋವಿದೆ. ಅಟ್ಲೀಸ್ಟ್ ಈಗಲಾದರೂ ನಿಮ್ಮ ಸಂಪುಟದಲ್ಲಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಸಂಪುಟದಲ್ಲಾದರೂ ನಮ್ಮ ಏಕೈಕ ರುದ್ರಪ್ಪ ಲಂಬಾಣಿ ಸಾಹೇಬ್ರಿಗಾದರೂ ಒಂದು ಸೀಟ್ ಕೊಡಿ. ಇಲ್ವಾ, ಪಿ ಟಿ ಪರಮೇಶ್ವರ್ ಸಾಹೇಬ್ರಿಗಾದರೂ MLC ಮಾಡಿ ಒಂದು ಮಂತ್ರಿ ಸ್ಥಾನವನ್ನಾದರೂ ಕೊಡಿ. ನಮ್ಮನ್ನು ನೀವು ಗೌರವಿಸ್ತೀರಿ ಅಂತ ಹೇಳ್ಬಿಟ್ಟು ಇಡೀ ಸಮಾಜದ ಪರವಾಗಿ, ಇದು ತಾಲೂಕಿನಾದ್ಯಂತ ಅಲ್ಲ ಇಡೀ ರಾಜ್ಯಾದ್ಯಂತ ಬಂಜಾರರ ಒಂದು ಕೂಗಾಗಿದೆ. ಹಾಗಾಗಿ ನೀವು ದಯಮಾಡಿ ನಮ್ಮ ಒಂದು ಜನಾಂಗದ ಒಬ್ಬ ಹಿರಿಯ ನಾಯಕನಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾವು ಆಗ್ರಹ ಮಾಡ್ತಿದ್ದೇವೆ. ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜೈ ಶಿವಲಾಲ್, ಜೈ ಭೀಮ್, ಜೈ ಅಂಬೇಡ್ಕರ್. ಇವತ್ತು ಜಗತ್ತಿಗೆ ಇಷ್ಟಪಡೋ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಪ್ರಬುದ್ಧ ನಡೆ ಏನಾಗಿತ್ತು, ಮೊನ್ನೆ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಎಲ್ಲರೂ ಇವತ್ತು ಅವ್ರನ್ನ ಎಷ್ಟು ವಿಶೇಷವಾಗಿ ಗೌರವಾನ್ವಿತವಾಗಿ ನಡೆಸ್ಕೊತಾ ಇದ್ದಾರೆ ಅಂದರೆ, ಒಂದು ಹೂವನ್ನು ಎತ್ಕೊಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಪದಗ್ರಹಣವನ್ನು ಮಾಡಿಕೊಡ್ತಾ ಇದ್ದಾರೆ. ಅವ್ರ ಕಾರ್ಯಚಟುವಟಿಕೆಗಳು, ಅವ್ರು ತಂದಿರ್ತಕ್ಕ ಗ್ಯಾರಂಟಿ ಕಾರ್ಯಕ್ರಮಗಳು, ಅವರು ಸರ್ಕಾರವನ್ನು ನಡೆಸಿರ್ತಕ್ಕಂಥ ರೀತಿ, ಎಲ್ಲವನ್ನೂ ಸಮಾನತೆಯಿಂದ ಕಾಣ್ತಕ್ಕಂಥ ದೊಡ್ಡ ಮನೋಭಾವ, ಅವರಲ್ಲಿ ಕಂಡಿರ್ತಕ್ಕಂಥ ಒಂದು ಗಟ್ಟಿತನ, ಧೈರ್ಯದ ನಿಲುವುಗಳು, ಯಾರಿಗೂ ಅಂಜದೆ ಅಳಕದೆ ಒಂದು ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ತುಂಬ ಹೃದಯದ ಗೌರವಪೂರ್ಣ ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಆದರೆ ಅವರಲ್ಲಿ ಕೊರತೆ ಕಂಡು ಬಂದಿದ್ದು ನಮ್ಮ ಕೊಲಂಬೋ ಜಾತಿಯನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ. ಆ ಒಂದು 2 ಜಾತಿಯನ್ನು ಅವರು ಮೇಲೆತ್ತಲಿಕ್ಕೆ ಹೋಗಿ ನಮ್ಮನ್ನು ತುಳಿತಾ ಇರೋದು ತುಂಬ ವಿಷಾದನೀಯ. ಇವತ್ತಾದರೂ ಈಗ ಬರ್ತಕ್ಕಂಥ ಸರ್ಕಾರ ಮನಗಂಡು ನಮ್ಮ ಈ ಕೊಲಂಬೋ ಸಮುದಾಯವೇನಿದೆಯಲ್ಲ, ಕೊಚ್ಚ, ಕೊರಮ, ಲಂಬಾಣಿ, ಇವರೆಲ್ಲ ಇವ್ರನ್ನೂ ಕೂಡ ಒಂದು ಮೇಲ್ಮಟ್ಟದಲ್ಲಿ ಪರಿಗಣಿಸಿ ಇವತ್ತು ಕೂಡ ನಾವು ಕಬ್ಬಡಿಗೆ ಹೋಗ್ತೀವಿ, ಕಾಫಿ ಸಿಗೆ ಹೋಗ್ತಿದ್ದೀವಿ. ಇವತ್ತು ಕೂಡ ಭತ್ತ ನಾಟಿ ಮಾಡಬೇಕಾದ್ರೆ, ಕಬ್ಬು ಕಡಿಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳುಗಳನ್ನ ಕಾಲುವೆಗಳಲ್ಲಿ ಮಲಗಿಸಿ ಅವರು ಹಾವು ಕಚ್ಚಿ ಸತ್ರು. ನಮ್ಮ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಿರ್ತಕ್ಕಂಥದ್ದು ನಮ್ಮಲ್ಲೂ ತುಂಬ ಕಡುಬಡತನವಿದೆ. ಕೆಲವು ಜನ ಬೆರಳಿಕೆಯಷ್ಟು ಪ್ರಗತಿಯನ್ನು ಸಾಧಿಸಿದರೆ ಇಡೀ ಜನಾಂಗವೇ ಪ್ರಗತಿ ಸಾಧಿಸಿದೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಸರ್ಕಾರ ನಮ್ಮ ಕಡೆನೂ ಗಮನ ಹರಿಸ್ರಿ. ಇವತ್ತು ಒಟ್ಟರು ಕೂಡ ಇವತ್ತು ಬೆಟ್ಟ ಕಡಿಲಿಕ್ಕಂತೆ, ಮಣ್ಣಗಿಲಿಕ್ಕಂತೆ, ಕಾಫಿ ಸೀಮೆಲಂತೆ ಅವ್ರು ಎಲ್ಲ ಕಡೆಯೂ ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಸಮುದಾಯದವರಿಗೂ ಕಷ್ಟ ತಪ್ಪಿದ್ದಲ್ಲ, ಯಾರಿಗೂ ಒಂದು ಸ್ಥಿರತೆಯ ಬದುಕನ್ನು ಯಾವ ಸರ್ಕಾರನೂ ಕಟ್ಕೊಟ್ಟಿಲ್ಲ. ಅಂಥದ್ರಲ್ಲಿ ಸಿದ್ದರಾಮಯ್ಯ ನಡೆ ಬಹಳ ಪರಿಪೂರ್ಣವಾಗಿತ್ತು. ಅವ್ರು ಇನ್ನೂ ಬೇರೆ ವರ್ಷ ಮುಂದುವರಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಸಕಲ ರೀತಿಯಿಂದ ಸರ್ಕಾರ ಮತ್ತು ಸಮಾನತೆಗಾಗಿ ನಮ್ಮ ಜನರನ್ನ ಮೇಲ್ಮಟ್ಟಕ್ಕೆ ಏರಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು ಅಂತಕ್ಕಂಥ ಆಶೆ ಇತ್ತು. ಆದರೆ ಇವತ್ತು ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲೂ ತಲೆವಾಗಬೇಕಾಗತ್ತೆ. ನಾವು ಈ ಪಕ್ಷದಿಂದ ನಮ್ಮ ಹೆಣ್ಮಕ್ಳಿಗೆ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಭಾವಿ ಈಗ ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ಲಿಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬಂಜಾರ ಸಮುದಾಯದ ಒಂದು ದೊಡ್ಡ ಮನವಿಯನ್ನು ನಾವು ಇವತ್ತು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಬಂಜಾರ ಸಮುದಾಯವನ್ನು ಎಂದಿಗೂ ಕೈಬಿಡಬಾರ್ದು. ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ 3 ವರ್ಷದ ಆಡಳಿತವನ್ನು ಗಮನಿಸಿ ಮತ್ತು ಅವರು ಇವತ್ತು ಇಳಿದು ತಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾ ಇರೋದು ಇದು ಸಮುದಾಯದ ಒಂದು ದೊಡ್ಡ ಶಕ್ತಿಯನ್ನು ತಮಗೆ ಕೊಟ್ಟಿದ್ದೀವಿ. ನಾವು ಬಂಜಾರ ಸಮುದಾಯದ 30 ರಿಂದ 35 ಲಕ್ಷ ವೋಟರ್ಸನ್ನು ನಾವು ಕೇವಲ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಹಾಗಾಗಿ ತಾವು ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರಕ್ಕೆ ರೆಡಿಯಾಗಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯವನ್ನು ಕಳೆದ ಸಚಿವ ಸಂಪುಟದಲ್ಲಿ ಕಡೆಗಣಿಸಿದ್ದೀರಿ. ಮತ್ತು ಈಗ ಮಾನ್ಯ ಡಿ ಕೆ ಸಾಹೇಬರು ಕೂಡ ದೊಡ್ಡ ಮನವಿ ಏನು ಮಾಡೋದಂದರೆ, ನಮ್ಮ ಸಮುದಾಯದ ಈಗಿನ ಉಪಸಭಾಪತಿಗಳು ಮಾನ್ಯ ರುದ್ರಪ್ಪ ಲಂಬಾಣಿ ಸಾಹೇಬರಿಗೆ ಅಥವಾ ನಮ್ಮ ಪಿ ಟಿ ಪರಮೇಶ್ವರ್ ಸಾಹೇಬರಿದ್ದಾರೆ, ಅವ್ರನ್ನ MLC ಮಾಡ್ಕೊಂಡು ತಾವು ಮಂತ್ರಿ ಮಾಡ್ಬೋದು. ಮತ್ತು ಭೀಮಾನಾಯಕ್ ಸಾಹೇಬರಿದ್ದಾರೆ, ಅವ್ರನ್ನ ಮಾಡ್ಬೋದು. ಆದರೆ
ಇದರಿಂದ ನಾವು 3 ವರ್ಷ ಏನು ಕಷ್ಟಪಟ್ಟಿದ್ದೀವಿ ಅಂದರೆ ಒಳ ಮೀಸಲಾತಿಯ ಹಲವಾರು ಸಭೆಗಳಲ್ಲಿ ಬಂಜಾರ ಸಮುದಾಯ, ಬೋವಿ, ಕುರುಮ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿನೇ ಈ ವರದಿಯನ್ನು ಜಾರಿಗೆ ಮಾಡಿಬಿಟ್ರಿ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಈಗಾದರೂ ಈ ಸಮುದಾಯವನ್ನು ಕ್ಯಾಟಗರಿ 3ಯಲ್ಲಿ ಸೇರಿಸಿ ನಮ್ಮ ಸಮುದಾಯಕ್ಕೇನು ಕೊಡಬೇಕು, ನೀವು ಆ ಪ್ರಾತಿನಿಧ್ಯವನ್ನು ತಾವು ಕೊಡಲೇಬೇಕು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರವರಿಗೆ ನಾವು ನಿಮ್ಮ ಸಚಿವ ಸಂಪುಟದಲ್ಲಿ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಸಮುದಾಯವನ್ನು ಮತ್ತೆ ಮುಖ್ಯವಾಹಿನಿಗೆ ತರಬೇಕು ಎಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಈ ಹಿಂದಿನ ಎಲ್ಲ ಒಳ ಮೀಸಲಾತಿ ಹೋರಾಟಗಳನ್ನು ತಾವು ಗಮನಿಸಿದಿರಿ. ವಿಜಯನಗರದಿಂದ ಇಳ್ಕೊಂಡು ಬೆಂಗಳೂರು ಚಲೋ ಇಳ್ಕೊಂಡು ಶಿವಮೊಗ್ಗ, ಗದಗ, ಬಳ್ಳಾರಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ದೊಡ್ಡ ಹೋರಾಟಗಳನ್ನು ತಾವು ಗಮನಿಸಿದಿರಿ. ಮತ್ತು ಸುರಗಣನಕೊಪ್ಪದಲ್ಲೂ ಕೂಡ ತಮ್ಮನ್ನು ಗೋ ಬ್ಯಾಕ್ ಮಾಡಿದ್ವಿ. ಆದರೆ ಸಮುದಾಯ ತಮ್ಮ ಪರವಾಗಿದೆ. ಮಾನ್ಯ CM ಸಾಹೇಬ್ರೆ, ತಾವು ನಮ್ಮ ಸಮುದಾಯದ ಪರವಾಗಿ ನಿಂತು ಈ ಸಚಿವ ಸಂಪುಟದಲ್ಲಿ ವಿಶೇಷ ಖಾತೆಯನ್ನು ತಾವು ಕೊಡಬೇಕು. ಉದ್ರಪಲ್ಲ ಮಾಣಿ ಸಾಹೇಬರಿಗಾದರೂ ಕೊಡಿ, PT ಸಾಹೇಬರಿಗನ್ನ ಕೊಡಿ, ಇಲ್ಲ ಭೀಮಾನಾಯಕ್ ಸಾಹೇಬರಿಗನ್ನ ಕೊಡಿ. ಆದರೆ ಸಮುದಾಯದ ನಮ್ಮ ಜನಪ್ರತಿನಿಧಿಗಳೇ ತಾವು ಅವಕಾಶ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ತಾವು ಈ ಸಚಿವ ಸಂಪುಟದಲ್ಲಿ ಕೊಡದೇ ಇದ್ದರೆ ನಾವು 30 ಲಕ್ಷ ಜನ ಏನಿದ್ದೀವಿ, ನಮ್ಮ ಬಂಜಾರ ಸಮುದಾಯದ ಏನು ವೋಟರ್ಸ್ ತಮಗೆ ಹಾಕಿದ್ವಿ, ನಾವೆಲ್ಲರೂ ಇನ್ನೊಂದು ಬಾರಿ ಬೆಂಗಳೂರು ಚಲೋ ಅಂತ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಸಮುದಾಯದ ಪರವಾಗಿ ತಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಸೇವಾಲಾಲ್. ಫಿನಿಶ್ ಮಾಡ್ಲಾ? ನಾವು MS ಕೃಷ್ಣನಾಯ್ಕ ಇರ್ತೀವಿ. ಇದು ಕೂಡ್ಲಿಗಿ ತಾಲೂಕು ಬಂಜಾರ ಸಂಘದಲ್ಲಿ ನಾವು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದೀವಿ. ಇವತ್ತು ಜಗತ್ತೇ ಇಷ್ಟಪಡೋ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಪ್ರಬುದ್ಧ ನಡೆ ಏನಾಗಿತ್ತು ಮೊನ್ನೆ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಎಲ್ಲರೂ ಇವತ್ತು ಅವ್ರನ್ನ ಎಷ್ಟು ವಿಶೇಷವಾಗಿ ಗೌರವಾನ್ವಿತವಾಗಿ ನಡೆಸ್ಕೊತಾ ಇದ್ದಾರೆ ಅಂದರೆ, ಒಂದು ಹೂವನ್ನು ಎತ್ಕೊಟ್ಟ ಹಾಗೆ D.K. ಶಿವಕುಮಾರ್ ಅವರಿಗೆ ಇವತ್ತು ಪದಗ್ರಹಣವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರ ಕಾರ್ಯಚಟುವಟಿಕೆಗಳು, ಅವ್ರು ತಂದಿರ್ತಕ್ಕ ಗ್ಯಾರಂಟಿ ಕಾರ್ಯಕ್ರಮಗಳು, ಅವರು ಸರ್ಕಾರವನ್ನು ನಡೆಸಿದ್ದಿರ್ತಕ್ಕಂಥ ರೀತಿ ಎಲ್ಲವನ್ನೂ ಸಮಾನತೆಯಿಂದ ಕಾಣತಕ್ಕಂಥ ದೊಡ್ಡ ಮನೋಭಾವ, ಅವರಲ್ಲಿ ಕಂಡಿರ್ತಕ್ಕಂಥ ಒಂದು ಗಟ್ಟಿತನ, ಧೈರ್ಯದ ನಿಲುವುಗಳು, ಯಾರಿಗೂ ಅಂಜದೆ ಅಳಕೋದೆ ಒಂದು ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ನಾವು ತುಂಬ ಹೃದಯದ ಗೌರವಪೂರ್ಣ ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಆದರೆ ಅವರಲ್ಲಿ ಕೊರತೆ ಕಂಡು ಬಂದಿದ್ದು ನಮ್ಮ ಕೊಲಂಬೋ ಜಾತಿಯನ್ನು ನೆಗ್ಲೆಕ್ಟ್ ಮಾಡಿರೋದಕ್ಕೆ. ಆ ಒಂದು 2 ಜಾತಿಯನ್ನು ಅವರು ಮೇಲೆತ್ತಲಿಕ್ಕೆ ಹೋಗಿ ನಮ್ಮನ್ನು ತುಳಿತಾ ಇರೋದು ತುಂಬ ವಿಷಾದನೀಯ. ಇವತ್ತಾದರೂ ಈಗ ಬರ್ತಕ್ಕಂಥ ಸರ್ಕಾರ ಮನಗಂಡು ನಮ್ಮ ಈ ಕೊಲಂಬೋ ಸಮುದಾಯವೇನಿದೆಯಲ್ಲ, ಕೊರ್ಚ, ಕುರುಮ, ಲಂಬಾಣಿ, ಬೋವಿ ಇವರೆಲ್ಲ ಇವ್ರನ್ನೂ ಕೂಡ ಒಂದು ಮೇಲ್ಮಟ್ಟದಲ್ಲಿ ಪರಿಗಣಿಸಿ ಇವತ್ತು ಕೂಡ ನಾವು ಕಬ್ಬುಗಡಿಗೆ ಹೋಗ್ತೀವಿ, ಕಾಫಿ ಸಿಬಿಗೆ ಹೋಗ್ತಿದ್ದೀವಿ. ಇವತ್ತು ಕೂಡ ಭತ್ತ ನಾಟಿ ಮಾಡಬೇಕಾದ್ರೆ, ಕಬ್ಬು ಕಡಿಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳುಗಳನ್ನ ಕಾಲುವೆಗಳಲ್ಲಿ ಮಲಗಿಸಿ ಅವರು ಹಾವು ಕಚ್ಚಿ ಸತ್ರು. ನಮ್ಮ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಿರ್ತಕ್ಕಂಥದ್ದು ನಮ್ಮಲ್ಲೂ ತುಂಬ ಕಡುಬಡತನವಿದೆ. ಕೆಲವು ಜನ ಬೆಳವಣಿಗೆಯಷ್ಟು ಪ್ರಗತಿಯನ್ನು ಸಾಧಿಸಿದರೆ ಇಡೀ ಜನಾಂಗವೇ ಪ್ರಗತಿ ಸಾಧಿಸಿದೆ ಅಂತ ಹೇಳಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಸರ್ಕಾರ ನಮ್ಮ ಕಡೆನೂ ಗಮನ ಹರಿಸ್ರಿ. ಇವತ್ತು ಒಡ್ರು ಕೂಡ ಇವತ್ತು ಬೆಟ್ಟ ಕಡಿಲಿಕ್ಕಂತೆ, ಮಣ್ಣಗಿಲಿಕ್ಕಂತೆ, ಕಾಫಿ ಸೀಮೆಲಂತೆ ಅವ್ರು ಎಲ್ಲ ಕಡೆಯೂ ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಸಮುದಾಯದವರಿಗೂ ಕಷ್ಟ ತಪ್ಪಿದ್ದಲ್ಲ, ಯಾರಿಗೂ ಒಂದು ಸ್ಥಿರತೆಯ ಬದುಕನ್ನು ಯಾವ ಸರ್ಕಾರನೂ ಕಟ್ಕೊಟ್ಟಿಲ್ಲ. ಅಂಥದ್ರಲ್ಲಿ ಸಿದ್ದರಾಮಯ್ಯ ನಡೆ ಬಹಳ ಪರಿಪೂರ್ಣವಾಗಿತ್ತು. ಅವ್ರು ಇನ್ನೂ 2 ವರ್ಷ ಮುಂದುವರಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಸಕಲ ರೀತಿಯಿಂದ ಸರ್ಕಾರ ಮತ್ತು ಸಮಾನತೆಗಾಗಿ ನಮ್ಮ ಜನರನ್ನ ಮೇಲ್ಮಟ್ಟಕ್ಕೆ ಏರಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದರು ಅಂತಕ್ಕಂಥ ಆಶೆ ಇತ್ತು. ಆದರೆ ಇವತ್ತು ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲೋ ತಲೆಬಾಗಬೇಕಾಗತ್ತೆ. ನಾವು ಈ ಪಕ್ಷದಿಂದ ನಮ್ಮ ಹೆಣ್ಮಕ್ಳಿಗೆ ಬಳ್ಳಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನ ಕೂಡ ನಾವು ಅನುಭವಿಸಿದ್ದೀವಿ. ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾರ್ಯನ 3 ವರ್ಷ ನಿರ್ವಹಿಸಿದ್ದೀನಿ. ನಾನು ಈ ಪಕ್ಷಕ್ಕೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಪಕ್ಷವನ್ನು ಕಟ್ಟೋದರಲ್ಲಿ, ಪಕ್ಷವನ್ನು ಬೆಳೆಸೋದರಲ್ಲಿ, ಸಂಘಟನೆ ಮಾಡೋದರಲ್ಲಿ ನಾನು ಪೂರ್ಣ ಪ್ರಮಾಣದ ಪರಿಶ್ರಮವನ್ನು ಹಾಕಿ ಪಕ್ಷವನ್ನು ಇವತ್ತು ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೆ ಕಾಂಗ್ರೆಸ್ MLA ತಂದುಕೊಡಲಿಕ್ಕೆ ನನ್ನದು ಕೂಡ ಬಹಳಷ್ಟು ಪರಿಪೂರ್ಣ ಹೋರಾಟ ಇದೆ. ನಮ್ಮ ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಜನಾನುರಾಗಿ ಶಾಸಕರಾಗಿರ್ತಕ್ಕಂಥ NT ಶ್ರೀನಿವಾಸ್ ಅವರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಜನಾಂಗದಲ್ಲೇ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ PT ಪರಮೇಶ್ವರ ನಾಯ್ಕರು ನಮ್ಮ ಸಮುದಾಯದಲ್ಲಿ ದೊಡ್ಡ ಲೀಡರ್ ಇದ್ದಾರೆ. ಅವ್ರನ್ನೂ ಕೂಡ MLC ಮಾಡಿ ಮಂತ್ರಿ ಮಾಡಬಹುದಲ್ಲ. ಇವತ್ತು ರುದ್ರಪ್ಪ ಲಂಬಾಣಿ ಅವರನ್ನ ಸಂವಿಧಾನದ ಅತ್ಯಾಧುನಿಕ ಹುದ್ದೆಯಲ್ಲಿ ಕೂಡಿಸಿದ್ರಿ. ಆದರೆ ಅವ್ರನ್ನ ಎಷ್ಟು
ಎಷ್ಟು ಕೀಳಾಗಿ ನಡೆಸ್ಕೊಂಡಿರಬಹುದು ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಪತ್ರಿಕೆಗಳಲ್ಲೂ ಮಾಧ್ಯಮಗಳಲ್ಲೂ ನಾವು ನೋಡಿದ್ದೀವಿ. ಅವ್ರ ಮೇಲೆ ಪೇಪರ್ ಬಿಸಾಕಿ ಅವ್ರನ್ನ ಆ ಒಂದು ಅತ್ಯುನ್ನತ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಮನುಷ್ಯನ ಆ ಸಂವಿಧಾನಿಕ ಹುದ್ದೆಯನ್ನು ಕೂಡ ಗೌರವಿಸಿದಂಗೆ ಒಬ್ಬ ಕೆಳಮಟ್ಟದ ಕೆಳ ಸಮುದಾಯದ ಜಾತಿಯವನು ಅಂತ ಹೇಳಿ ಅವ್ರನ್ನ ತುಚ್ಛವಾಗಿ ಕಂಡಿದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇನ್ನು ಮುಂದೆ ಇಂಥ ತಪ್ಪುಗಳಾಗದಂಗೆ ನಡೆಸ್ಕೊಡ್ರಿ. ಇವತ್ತು ರುದ್ರಪ್ಪ ಲಂಬಾಣಿಯವರು ಹಾಲಿ ಶಾಸಕರಿದ್ದಾರೆ, ಅವ್ರನ್ನ ಮಂತ್ರಿ ಮಾಡಿರಿ. PT ಪರಮೇಶ್ವರ ನಾಯಕರು MLC ಮಾಡಿ ಅವ್ರನ್ನ ಮಂತ್ರಿ ಮಾಡಿರಿ. ಬಹಳಷ್ಟು ಅವಕಾಶಗಳಿದೆಯಲ್ಲ. ಭೀಮಾ ನಾಯಕರನ್ನ ಮಾಡಿರಿ. KMF ಅಧ್ಯಕ್ಷ ಸ್ಥಾನ ಇಡೀ ರಾಜ್ಯಕ್ಕೆ DV ಸದಾನಂದ ಗೌಡರು ನನಗೆ KMF ಅಧ್ಯಕ್ಷ ಸ್ಥಾನ ಕೊಡ್ರಿ ಅಂತಕ್ಕಂಥವ್ರು ಅಂಥ ಸ್ಥಾನ ಸಿಗಲಿಲ್ಲ. MP ರವಿಯವರು ಬಹಳಷ್ಟು ಹೋರಾಟ ಮಾಡಿದ್ರು, ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ಅಂಥ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಬಂದಿರತಕ್ಕಂಥ ನಮ್ಮ ಅನುಭವಿ ರಾಜಕಾರಣಿ ಇರ್ತಾರೆ, ವಯಸ್ಸಲ್ಲಿ ಬಹಳ ಗಟ್ಟಿಮುಟ್ಟಾಗಿದ್ದಾರೆ, ಚಾಣುಕ್ಯತೆಯಲ್ಲಿ ಬಹಳ ನಿಪುಣರಿದ್ದಾರೆ, ಅವ್ರನ್ನೂ ಮಾಡಿರಿ. ಭೀಮಾ ನಾಯಕರನ್ನ ಮಾಡಿರಿ, PT ಪರಮೇಶ್ವರ ನಾಯಕರನ್ನ ಮಾಡಿರಿ, ರುದ್ರಪ್ಪ ಲಂಬಾಣಿಯವ್ರನ್ನ ಮಾಡಿರಿ. ನಮ್ಮ ಜನಾಂಗವನ್ನು ಸ್ವಲ್ಪ ನೀವು ಪರಿಗಣನೆಗೆ ತಗೊಳ್ರಿ. ಇವತ್ತು ನಿರ್ಣಾಯಕ ಹಂತದಲ್ಲಿ ಲಂಬಾಣಿ ಜನಾಂಗ ನಿರ್ಣಾಯಕ ಹಂತದಲ್ಲಿ ಕೆಲವು ಶಾಸಕನ ಗೆಲ್ಲಿಸುವಷ್ಟು ಸೋಲಿಸುವಷ್ಟು ಸಾಮರ್ಥ್ಯ ಶಕ್ತಿ ನಮ್ಮಲ್ಲಿ ಇದೆ. ಇದನ್ನು ತಾವು ಮನಗಂಡು BJPಯವರಿಗಂತೂ ಬಹಳ ಪರಿಪೂರ್ಣವಾಗಿ ಗೊತ್ತಿದೆ. ಲಂಬಾಣಿ ಸಮುದಾಯವನ್ನು ನಾವು ಎದುರು ಹಾಕ್ಕೊಂಡಿದ್ದಕ್ಕೆ ನಾವು ಇಷ್ಟು ಜನ MLA ಸೋತಿದ್ದೀವಿ ಅಂತ ಹೇಳಿ ಬಹಿರಂಗವಾಗಿ ಪತ್ರಿಕೆಗಳಲ್ಲಿ ಹೇಳಿದ್ರನ್ನ ತಾವು ಇನ್ನೊಂದು ಸತಿ ರಿಪೀಟ್ ಮಾಡಿ ಕೇಳ್ಕೊಳ್ಳಿ. ಅದನ್ನು ತಾವು ಆ ಪರಿಸ್ಥಿತಿಗೆ ಬರೋದು ಬೇಡ. ಕಾಂಗ್ರೆಸ್ ಪಕ್ಷ ಇನ್ನು 2028ರಲ್ಲೂ ಕೂಡ ಸರ್ಕಾರ ರಚನೆ ಆಗಬೇಕು. ಅದರಲ್ಲೂ ಕೂಡ ನಮ್ಮ ಹೆಚ್ಚಿನ ಜನಕ್ಕೆ, ನಮ್ಮ ಲಂಬಾಣಿ ಸಮುದಾಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕ ಸ್ಥಾನಗಳಿಗೆ ಸೀಟನ್ನು ಕೊಟ್ಟು ಅವ್ರನ್ನ ಮಂತ್ರಿಗಳನ್ನ ಮಾಡಿರಿ. ನಮ್ಮ ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅನುವು ಮಾಡಿಕೊಡ್ರಿ. ನಿಮ್ಮ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ನಾವು ಇನ್ನೂ ಕಟಿಬದ್ಧರಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಇನ್ನಷ್ಟು ಜನನ್ನ ಇನ್ನು 137 140 ಆಸ್ಪಾಸಲ್ಲಿ ಗೆಲ್ಸಕ್ಕಂಥ ಶಕ್ತಿಯನ್ನು ನಾವು ನಿಮ್ಗೆ ತುಂಬಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ನಮ್ಮನ್ನು ಬಹಳ ಎಚ್ಚರಿಕೆಯಿಂದ ನಡೆಸ್ಕೊಳ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀವಿ. BJP ಸರ್ಕಾರದವರು 4.5 ಮೀಸಲಾತಿ ಕೊಟ್ಟಾಗ ಅವತ್ತು ನಾವು ನಮ್ಮ ಸಮುದಾಯ ಎಲ್ಲ ಸೇರಿ ಒಳ್ಳೆ ಏಟ್ ಕೊಟ್ಟಿದ್ದೀವಿ, ಎಲ್ಲ ಗೊತ್ತಿದೆ ಅವ್ರಿಗೆಲ್ಲ. ಈ ಸರಿ ಅದೇ ಥರ ಮಾಡಿದ್ರೆ ಅದೇ ರಿವರ್ಸ್ ಆಗುತ್ತೆ. ಸೊ ಇವಾಗ ನಾವೇನು ಸಗಟಾಗಿ ನಮ್ಮ ಬಂಜಾರ ಸಮುದಾಯ, ಲಂಬಾಣಿ ಸಮುದಾಯ ರಾಜ್ಯಾದ್ಯಂತ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ನಮ್ಮ ಒಂದೊಂದು ಓಟು ಸರ್ಕಾರದ ಪಾಲಿದೆ. ನಾವು ಪ್ರತಿಯೊಬ್ಬ ಹಳ್ಳಿಯಿಂದ ಓಟ್ ಹಾಕಿರೋ ಒಂದೊಂದು ಓಟು ನಾವು ಇವಾಗ ಸರ್ಕಾರ ರಚನೆ ಮಾಡಲಿಕ್ಕೆ ಆಗಿದೆ. ಏನೋ ಆ ಥರ ಆಗಿ ಆಲ್ಮೋಸ್ಟು ನಮ್ಮ ರಾಜ್ಯದಲ್ಲಿ ಕನಿಷ್ಠ ಅಂದರೆ ಒಂದು 18 ಜನ ಶಾಸಕರು ನಮ್ಮ ಲಂಬಾಣಿ ಓಟೇ ಅವ್ರಿಗೆ ನಿರ್ಣಾಯಕ. ಈವನ್ ಶಿಕಾರಿಪುರ ಆಗ್ಬೋದು, ಈವನ್ ನಮ್ಮ ಬಿಜಾಪುರ ಇರ್ಬೋದು, ಸುಮಾರು ಕಡೆ ಇದೆ. ಇಲ್ಲಿ ನಮ್ಮ ಕೂಡ್ಲಿ ಕ್ಷೇತ್ರದಲ್ಲಿ ಅಷ್ಟೇ. ಸೊ ಆದ ಕಾರಣ ನಾವು ಲಾಸ್ಟ್ ಟೈಮ್ ನೀವು ಮಾಡಿರೋ ತಪ್ಪನ್ನು ಮತ್ತೆ ಪುನಃ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಇದಕ್ಕೆ ತಕ್ಕ ಪಾಠ ನಮ್ಮ ಸಮುದಾಯದವರು, ಜನಾಂಗದವರು ಕಲಿಸ್ತಾರೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಆಲ್ಮೋಸ್ಟ್ ಒಳ ಮೀಸಲಾತಿಯಿಂದ ಎಲ್ಲ ಜನಗಳು ತುಂಬ ನೋವನ್ನು ಅನುಭವಿಸಿದ್ದಾರೆ, ತುಂಬ ನೋವಲ್ಲಿದ್ದಾರೆ. ಏನೋ ಸಿದ್ದರಾಮಯ್ಯ ಸಾಹೇಬರು 5.5 5.5 ಕೊಟ್ಟರು. ಈ ಸರಿ ನಮಗೆ ಕೊಲಂಬೋದವರಿಗೆ 4.5 ಕೊಟ್ಟಿದ್ದಾರೆ. ಅದರಲ್ಲಿ ತಿರ್ಗಿ 1% ಇದು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಇದು ತುಂಬ ಅನ್ಯಾಯ ಆಗ್ತಾ ಇದೆ. ನಾವು ಎಲ್ಲಿದ್ದೀರೋ ಲಾಸ್ಟಲ್ಲಿ 3ರ ಪ್ಲೇಸಲ್ಲಿದ್ದೀವಿ. ಕ್ಯಾಟಗರಿ A, B, C ಅಂತ ಮಾಡಿದ್ದಾರೆ. ಸೊ ಇದರಿಂದ ಈ ಸರಿಯಾದರೂ ನೀವು ನಮ್ಮ ಸಮುದಾಯಕ್ಕೆ ಒಳ್ಳೆ ಹೆಸರು ತಗೋಬೇಕು, ನಮ್ಮ ಸಮುದಾಯ ಪರವಾಗಿ ನೀವು ಇರಬೇಕು ಅಂತಂದರೆ ಈ ಮಂತ್ರಿ ಸ್ಥಾನ ಕೊಟ್ಟರೆ ನಿಮಗೆ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಷ್ಟು ಅನ್ಯಾಯ ಮಾಡಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಮಗೆ ಅನ್ಯಾಯವಾಗಿದೆ. ಆದರೂ 3 ವರ್ಷ ಸಿದ್ದರಾಮಯ್ಯ ಸಾಹೇಬರು ಆಡಳಿತದಲ್ಲಿ ನಮಗೊಬ್ಬೇ ಒಬ್ಬ ಮಂತ್ರಿ ಸ್ಥಾನ ಯಾರಿಗೂ ಕೊಡಲಿಲ್ಲ. ಸೊ ಇವಾಗ ಏನಿದೆ, ನಮ್ಮ ಪ್ರಭಾವಿ ಮಾಜಿ ಸಚಿವರು ಮತ್ತು ಇವರು 2 ಸಲ MLA ಆಗಿರ್ತಕ್ಕಂಥ ಭೀಮಾ ನಾಯ್ಕ ಅವರು ಕೂಡ ಇದ್ದಾರೆ. ಅವ್ರಿಗೆ MLC ಆದರೂ ಕೊಟ್ಟು ಅವರಿಗೆ ಮಂತ್ರಿ ಸ್ಥಾನ ಆದರೂ ಕೊಡಲಿ, ಅಥವಾ ನಮ್ಮ ಇವರು ರುದ್ರಪ್ಪ ಲಂಬಾಣಿ ಸಾಹೇಬ್ರಿಗಾದರೂ ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಜನಾಂಗಕ್ಕೆ ಅನ್ಯಾಯವಾಗ ಏನಾಗಿದೆ ಅದನ್ನು ತಡಿಬೇಕಂತೇಳಿ ನಾವು ಈ ಮೂಲಕ ಕೆಳಕಳಿಯಿಂದ ಕೇಳ್ಕೊತಿದ್ದೀವಿ. ಒಂದು ವೇಳೆ ಇವರಿಗೆ ಕೊಡದೇ ಇದ್ದ ಸಂದರ್ಭದಲ್ಲಿ ಪ್ರತಿ ತಾಂಡಕ್ಕೆ ಹೋಗಿ ಇದರ ಜಾಗೃತಿಯನ್ನು ಮೂಡಿಸ್ಬೇಕಂತ ಕೆಲಸ ನಾವು ಮಾಡ್ತೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ರವಿಕುಮಾರ್ ಕಾರ್ಯದರ್ಶಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಸುದೇವ್ ನಾಯಕ್, ಕೂಡ್ಲಿಗಿ ತಾಲೂಕು ಬಂಜಾರ ಅಧ್ಯಕ್ಷರು. ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದರೆ, ನಮ್ಮ ಮುಂದೆ 3 ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ಇತ್ತಲ್ಲ, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮುದಾಯದಿಂದ ಯಾರಿಗೂ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮಂತ್ರಿಗಿರಿ ಸ್ಥಾನ ಕೊಟ್ಟಿಲ್ಲ, ಯಾರಿಗೂ ಸಚಿವ ಸ್ಥಾನ ಕೊಡಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಪತ್ರಿಕೆ ಕರೆದಿರೋ ಉದ್ದೇಶ ಅಂದರೆ, ಈ ಮುಂದೆ 2 ವರ್ಷ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ, ತುಂಬ ಸಂತೋಷ ವಿಷಯ ನಮಗೆ. ಸೊ ನಾವು ರಾಜ್ಯಾದ್ಯಂತ 35 ಲಕ್ಷ ಜನಸಂಖ್ಯೆ ಇದ್ದೀವಿ.
ಸೊ ಇದು ತುಂಬ ಅನ್ಯಾಯ ಆಗಿದೆ ನಮಗೆ. ಈ ಸರಿ ಆದರೂ ನಮ್ಮ ಸಮುದಾಯಕ್ಕೆ ಇರೋ ಒಬ್ಬ ರುದ್ರಪ್ಪ ಲಮಾಣಿ ಸಾಹೇಬರು ಶಾಸಕರಿದ್ದಾರೆ, ಅವ್ರನ್ನ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದರೂ ಮಾಡಿ, ಇಲ್ಲ ಅಂತಂದರೆ ನಮಗೆ ಮಂತ್ರಿ ಸ್ಥಾನ ಆದರೂ ಕೊಡಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಈ ಮೂಲಕ ಈ ಸರ್ಕಾರದಲ್ಲಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಸಮುದಾಯದ ಎಲ್ಲ ಮಹಿಳೆಯರಿಗೆ ಏನು ಕೂಡ್ಲಿಗಿ ತಾಲೂಕು ಮಟ್ಟದಿಂದ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂತಹ ವಾಸುದೇವ್ ನಾಯ್ಕರು, ಕಾರ್ಯದರ್ಶಿ ಪ್ರಕಾಶ್ ರವಿ ನಾಯ್ಕರು ಹಾಗೂ ಖಜಾನ್ಸಿ ನಮ್ಮ ದುರ್ಗಾ ನಾಯ್ಕರು ಹಾಗೂ ಸದಸ್ಯರು ಎಲ್ಲರೂ ಬಂದಿದ್ದರು. ಗೋವಿಂದ ನಾಯ್ಕರು, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ವರ. ಇವತ್ತು ಮುಖ್ಯವಾಗಿ ಎಲ್ಲರಿಗೂ ಶರಣಾರ್ಥಿ. ಇವತ್ತು ಮುಖ್ಯವಾಗಿ ನಾವು ಮಾತಾಡಲಿಕ್ಕಿರೋದು ಏನು, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ಲಕ್ಷದಿಂದ 40 ಲಕ್ಷದವರೆಗೂ ನಮ್ಮ ಜನಸಂಖ್ಯೆ ಇದೆ. ಆದರೆ ನಮ್ಮ ದುರ್ದೈವ ಏನೋ ಗೊತ್ತಿಲ್ಲ. ಈ ಹಿಂದೆ BJP ಸರ್ಕಾರ ಮೀಸಲಾತಿ ವಿಚಾರದಲ್ಲಿ, ಒಳ ಮೀಸಲಾತಿ ವಿಚಾರದಲ್ಲಿ 4.5% ಕೊಟ್ಟಿತ್ತು. ಆದರೂ ಕೂಡ ಅದನ್ನು ನಾವು ಬೇಡ ಅಂತ ಹೇಳಿ, ಅನ್ಯಾಯವಾಗಿದೆ ಅಂತ ಹೇಳಿ ಇಡೀ ಸಮುದಾಯ ಒಗ್ಗೂಡಿಸಿ ದೊಡ್ಡ ಮಹತ್ವವನ್ನು ನಿರ್ಧಾರವನ್ನು ಕೈಗೊಂಡು ಇಡೀ ರಾಜ್ಯದಲ್ಲಿ ಏನು ಕೊಲಂಬೋ ಸಮುದಾಯ ಎಲ್ಲರೂ ಸೇರಿಕೊಂಡು ನಾವು ತಕ್ಕ ಪಾಠವನ್ನು ಕಲಿಸಿ ಅವರನ್ನ ಸೋಲಿಸಲು ಮುಖ್ಯ ಕಾರಣ ಅಂದರೆ ನಮ್ಮ ಸಮುದಾಯ. ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಭಾಳ ಆತ್ಮವಿಶ್ವಾಸದಿಂದ ಅವರಿಗೆ ಮತವನ್ನು ಕೊಟ್ಟು ಇಡೀ ಸಮುದಾಯ 4 ಸಮುದಾಯಗಳು ನಾವು ಒಗ್ಗೂಡಿ ಈ ಸರ್ಕಾರವನ್ನು ತಂದಲಿಕ್ಕೆ ನಾವು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದೀವಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಸಮುದಾಯವನ್ನು ಅಟ್ಲೀಸ್ಟ್ ಒಬ್ಬ MLCನೂ ಮಾಡಲಿಲ್ಲ. ಒಬ್ಬ ಇದ್ದ ನಮ್ಮ ರುದ್ರಪ್ಪ ಲಮಾಣಿಯವರಿಗೆ ಒಂದು ಸಚಿವ ಸ್ಥಾನ ಕೊಡಲಿಲ್ಲ. ಹಾಗಾಗಿ 3 ವರ್ಷಗಳು ಕಳೆದವು. ಆದರೆ ಭಾಳ ಅನ್ಯಾಯವಾಗಿದೆ ನಮ್ಮ ಸಮುದಾಯಕ್ಕೆ. ಆದರೆ ಈಗ ಏನು ಮುಖ್ಯಮಂತ್ರಿ ಸ್ಥಾನವನ್ನು ಆ ಹುದ್ದೆಗೆ ಸನ್ಮಾನ್ಯ DK ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇರೋದು ಭಾಳ ನಮಗೆ ಸಂತೋಷಕರವಾದ ಸಂಗತಿ. ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆಯೇ ಇನ್ನೂ 2 ವರ್ಷ ಕಾಲಾವಕಾಶ ಇದೆ. ಸನ್ಮಾನ್ಯ DK ಸಾಹೇಬರು ಈ ಸರಿ ಆದರೂ ಕೂಡ ನಮ್ಮ ಸಮುದಾಯವನ್ನು ಒಬ್ಬರು ಇದ್ದಾರೆ, ರುದ್ರಪ್ಪ ಲಮಾಣಿಯವರು ಶಾಸಕರು, ಅವ್ರನ್ನ ಮಂತ್ರಿ ಸ್ಥಾನ ಕೊಟ್ಟು ಇನ್ನೂ ಯಾರಿಗೂ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಅವರು ನಮ್ಮ ಸಮುದಾಯ ವತಿಯಿಂದ ನಿರ್ಣಯ ತಗೋಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲ ಸೇರಿ ಈ ಮಹತ್ವವಾದ ಸಭೆಯನ್ನು ಸೇರಿ ಈ ಸಭೆಯಲ್ಲಿ ಈ ವಿಚಾರವನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದೇವೆ. ಹಾಗಾಗಿ ದಯಮಾಡಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಅಂಥೇಳಿ ನಾವು ಈ ಮೂಲಕ ಕೂಡ್ಲಿಗಿ ತಾಲೂಕಿನ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ರಿಗೂ ಶರಣಾರ್ಥಿ. ನಾನು ವೆಂಕಟೇಶ್ ನಾಯ್ಕ ಅಂತೇಳಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಹೋದ ಸರಿ ನಮಗೆಲ್ಲ ಭಾಳ ನಮ್ಮ ಸರ್ಕಾರದಲ್ಲಿ ಭಾಳ ಅನ್ಯಾಯ ಆಗಿದೆ. ಈ ಸರಿ ಆದರೂ ನಮ್ಮ MLA ಅವರಿಗೆ ಹಾಗೂ ನಮ್ಮ MLC ಮಾಡಿ ಈ ಸರ್ಕಾರದಲ್ಲಿ ಒಂದು ಸ್ಥಾನಮಾನ ಉಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. अच्छे IBM छोड़ छोड़ना